ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ SDMC ಸರ್ವೆ ಫಾರ್ಮನ್ನು 2025-26ನೇ ಸಾಲಿನಲ್ಲಿ ತುಂಬಬೇಕಾಗಿದೆ. ಆದರೆ ಇಲ್ಲಿ ತುಂಬಬೇಕಾದ ಮಾಹಿತಿ ಎಲ್ಲವೂ 2024-25ರ ಮಾಹಿತಿಯನ್ನೇ ನಾವಿಲ್ಲಿ ತುಂಬಬೇಕಾಗಿದೆ. ಸೊ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ SDMC ಸರ್ವೆ ಮಾಹಿತಿಯನ್ನು ಹೇಗೆ ತುಂಬಬೇಕು, ಆಮೇಲೆ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ಇಲ್ಲಿ ವಿವರಿಸ್ತಾ ಹೋಗ್ತಿದ್ದೇನೆ. ಇನ್ನೊಂದು ಮುಖ್ಯ ಪಾಯಿಂಟ್ ಏನಂದರೆ ಫ್ರೆಂಡ್ಸ್, ಇಲ್ಲಿ 13 ಭಾಗಗಳಲ್ಲಿ ನಾವು ತುಂಬಬೇಕಾಗಿರೋದ್ರಿಂದ ತುಂಬ ಪ್ರಶ್ನಾವಳಿಗಳಿವೆ. ಸೊ ಅದಕ್ಕೋಸ್ಕರ ಕೀನಾಗಿ ಪ್ರಶ್ನೆಗಳನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ತುಂಬಬೇಕಾಗಿದೆ. ಸೊ ಪ್ರತಿಯೊಂದರ ಭಾಗವನ್ನು ತುಂಬಿದ ನಂತರ ನಾವು ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕಂಪಲ್ಸರಿ ಕ್ಲಿಕ್ ಮಾಡಿ, ಇಲ್ಲವಾದಲ್ಲಿ ಮಾಹಿತಿ ಸೇವ್ ಆಗೋದಿಲ್ಲ ಅಂತ ಒಂದು ಮುನ್ಸೂಚನೆಯನ್ನು ನೀಡುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ ಹೇಳಿ ಟೈಪ್ ಮಾಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ ವಿದ್ಯಾವಾಹಿನಿ ಪೋರ್ಟಲ್ ಅಂತ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಲವೊಂದಿಷ್ಟು ಲಿಂಕ್ಗಳು ಡಿಸ್ಪ್ಲೇ ಆಗ್ತವೆ. ಅದರಲ್ಲಿ ಫಸ್ಟ್ ಇದೆಯಲ್ಲ ವಿದ್ಯಾವಾಹಿನಿ ಅಂತೇಳಿ, ಈ ಲಿಂಕ್ ಮೇಲೆ ಟಚ್ ಮಾಡಿ. ಆಗ ಈ ರೀತಿಯ ಡಿಸ್ಪ್ಲೇ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಕೆಳಗಡೆ ಇದೆಯಲ್ಲ ಇಲಾಖೆಯ ಬಳಕೆದಾರರು ಅಂತೇಳಿ, ಇಲ್ಲಿ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಮೊದಲನೇದಾಗಿ ನಿಮಗೆ ಮೊಬೈಲ್ನಲ್ಲಿ ಮಾಡ್ತಿರುವಾಗ ಈ ರೀತಿಯ ಡಿಸ್ಪ್ಲೇ ಓಪನ್ ಆಗಬೇಕಂದ್ರೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಡೆಸ್ಕ್ಟಾಪ್ ಟೈಪನ್ನು ನೀವು ಈ ರೀತಿ ಟಿಕ್ ಮಾರ್ಕ್ ಬರೋ ರೀತಿ ಮಾಡ್ಕೊಂಡಿರಬೇಕು. ಆಗ ನಿಮಗೆ ಫುಲ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್. ಈಗ ನೀವು ಬಳಕೆದಾರರ ಯೂಸರ್ ಐ ಡಿಯಲ್ಲಿ ಕಾಮನ್ ಆಗಿ ಎಲ್ರಿಗೂ ಒಂದೇ ಯೂಸರ್ ಐ ಡಿ ಇರುತ್ತೆ. ಅದೇನಂತಂದರೆ HM ಮತ್ತು ನಿಮ್ಮ ಶಾಲೆಯ ಡೈಸ್ ಕೋಡ್. ಈ ರೀತಿಯ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ನೀವು ಟೈಪ್ ಮಾಡಬೇಕು ಯೂಸರ್ ಐ ಡಿಯಲ್ಲಿ. ನನ್ನ ಪಾಸ್ವರ್ಡನ್ನು ಈ ಹಿಂದೆ ನೀವು ಈ ವಿದ್ಯಾವಾಹಿನಿ ಪೋರ್ಟಲ್ ಮೇಲೆ ವರ್ಕ್ ಮಾಡುವಾಗ ಸೆಟ್ ಮಾಡ್ಕೊಂಡಿರ್ತೀರಿ. ಒಂದು ವೇಳೆ ಮರೆತು ಹೋಗಿದ್ದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಪಾಸ್ವರ್ಡ್ ಮರೆತು ಹೋಗಿದೆ ಅಥವಾ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಎಂಟರ್ ಯುವರ್ ಯೂಸರ್ ಐ ಡಿ ಅಂತ ಬರುತ್ತೆ. ಇಲ್ಲಿ ಮತ್ತೊಂದು ಸಲ ನಿಮ್ಮ ಯೂಸರ್ ಐ ಡಿಯನ್ನು ಟೈಪ್ ಮಾಡಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ರಿಕವರ್ ಪಾಸ್ವರ್ಡ್ ಅಂತೇಳಿ ಪಾಪಪ್ ಮೆಸೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಆ ಪಾಪಪ್ ಮೆಸೇಜ್ನಲ್ಲಿ ಏನಿದೆ ಅಂತಂದರೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆಯೋ ಎಂಡಿಂಗ್ ವಿತ್ ಅಂತ ಕೊನೆಯ 3 ಅಕ್ಷರ ಕೂಡ ನಿಮ್ಮ ಮೊಬೈಲ್ ನಂಬರ್ದು ಡಿಸ್ಪ್ಲೇ ಆಗಿರುತ್ತೆ. ಆ ನಂಬರಿಗೆ ರಿಕವರ್ ಆಗಿರುತ್ತೆ ನಿಮ್ಮ ಪಾಸ್ವರ್ಡ್. ಸೊ ಅದನ್ನು ಹಾಕಿಬಿಟ್ಟು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ಮತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗೋಣ. ಅದಕ್ಕೋಸ್ಕರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡೋಣ. ಆಗ ಇಲ್ಲಿ ಬಳಕೆದಾರರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮತ್ತು ಭದ್ರತಾ ಕೋಡನ್ನು ಹಾಕಿಬಿಟ್ಟು ಈಗ ನಾವಿಲ್ಲಿ ಲಾಗಿನ್ ಆಗೋಣ. ಭದ್ರತಾ ಕೋಡ್ ಹಾಕಿದ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ವಿದ್ಯಾವಾಹಿನಿ ಮೇನ್ ಪೇಜ್ ಇದು. ಇದರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ SDMC ಸಮೀಕ್ಷೆ ಅಂಥೇಳಿ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಮುಖಪುಟ, ಮಾಹಿತಿ, ಡ್ಯಾಶ್ಬೋರ್ಡ್, ಪ್ರಮಾಣಪತ್ರ, ಈ ರೀತಿಯ SDMC ಸಮೀಕ್ಷಾ ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ವೇಳಾಪಟ್ಟಿಯಲ್ಲಿ ಡಿಸ್ಪ್ಲೇ ಆಗ್ತಿದೆ ಯೆಲ್ಲೋ ಕಲರಲ್ಲಿ. ಶಾಲಾ ಹಂತದಲ್ಲಿ ಶಾಲಾ ಮಾಹಿತಿಯನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ ಏನಿದೆ ಡಿಸೆಂಬರ್ 15ರವರೆಗಿದೆ. ಸೊ ಅಷ್ಟರಲ್ಲೇ ನಾವು ಇದನ್ನು ಫಿಲ್ಲಪ್ ಮಾಡಬೇಕಾಗುತ್ತೆ. ಸೊ ಹೇಗೆ ಫಿಲ್ಲಪ್ ಮಾಡೋದು ಅಂತಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಮಾಹಿತಿ ಅಂತ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಾವು ನೋಡಿದಾಗ ಬಳಕೆದಾರರ ಮಾರ್ಗದರ್ಶಿ ಅಂತಿದೆ. ನಮಗೇನಾದರೂ ಯೂಸರ್ ಮ್ಯಾನ್ಯಲ್ ಬೇಕಿದ್ದರೆ ಆ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತಿದೆ. ಸೊ ನಾವು ಈಗ ಸರ್ವೆ ಮಾಡಬೇಕು ಅಂತಂದರೆ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿಯಲ್ಲೇ ಹೋಗಬೇಕಾಗುತ್ತೆ. ಇನ್ನು ಥರ್ಡ್ ಆಪ್ಷನ್ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಂತಿದೆ. ನೆಕ್ಸ್ಟ್ ನಾವು ಮಾಹಿತಿಯನ್ನೆಲ್ಲ ತುಂಬಿದ ಮೇಲೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಸೊ ನಾವೀಗ ಹೋಗಬೇಕಾಗಿರೋದು ಸೆಕೆಂಡ್ ಆಪ್ಷನ್ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿಯಲ್ಲಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಸಮೀಕ್ಷಾ ಶೀಟ್ ಒಂದೊಂದು ಪೇಜಾಗಿ ಓಪನ್ ಆಗುತ್ತೆ. ಮೊದಲೇ ಶೀಟಲ್ಲಿ ಏನಿದೆ ಅಂತಂದರೆ ಶಾಲೆಯ ಸಾಮಾನ್ಯ ಮಾಹಿತಿ ಇದೆ. ಇದರಲ್ಲಿ ನಾವು ಶಿಕ್ಷಣ ಹಕ್ಕು ಅಧಿನಿಯಮ 2009 ಮತ್ತು ಕರ್ನಾಟಕ ರಾಜ್ಯ
RTE ನಿಯಮಗಳು 2012 ಪ್ರಕಾರ SDMC ರಚನೆ ಆಗಿದೆಯೇ ಅಂತ ಕೇಳುತ್ತೆ. ರಚನೆಯನ್ನು ನಾವಿಲ್ಲಿ ಆಯ್ಕೆಗಳಿದೆ, ಅಲ್ಲಿ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಆಯ್ಕೆಗಳು ಓಪನ್ ಆಗುತ್ತೆ. ರಚನೆ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಈ ರೀತಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹೌದು ಅಂತ ಆಯ್ಕೆ ಮಾಡ್ಕೊಂಡ ತಕ್ಷಣ ಕೆಳಗಡೆ ನೋಡ್ಬೋದು ನೀವಿಲ್ಲಿ ತುಂಬ ಪಾರ್ಟ್ಸ್ ಅಂದರೆ ಮೇನ್ ಸಬ್ ಪಾಯಿಂಟ್ಸ್ ಓಪನ್ ಆಗ್ತವೆ, ಮೇನ್ ಪಾಯಿಂಟ್ಸ್ ಓಪನ್ ಆಗ್ತವೆ. ಇಲ್ಲಿ ನಾವು ಒಂದೊಂದನ್ನೇ ಈ ರೀತಿ 13 ಪಾಯಿಂಟ್ಸಲ್ಲಿರುವಂತಹ ಸಬ್ ಪಾಯಿಂಟ್ಸನ್ನೆಲ್ಲ ಫಿಲ್ಲಪ್ ಮಾಡ್ತಾ ಹೋದಾಗ ನಮ್ಮ ಸರ್ವೆ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಜಿಲ್ಲೆ, ತಾಲೂಕು, ಕ್ಲಸ್ಟರ್, ಶಾಲೆಯ ಹೆಸರು, ಡೈಸ್ ಕೋಡ್, ಶಾಲೆಯ ಪ್ರದೇಶ, ಶಾಲೆಯ ವರ್ಗ, ಶಾಲಾ ಪ್ರಾರಂಭದ ವರ್ಷ ಇವೆಲ್ಲ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ. ಮುಖ್ಯ ಶಿಕ್ಷಕರ ಹೆಸರು, ಮೊಬೈಲ್ ನಂಬರ್ ಈ ಎಲ್ಲವೂ ಸರಿಯಾಗಿದೆ ನಾವು ಒಂದು ಸರಿ ನೋಡ್ಕೊಳ್ಳಿ. ಯಾಕಂದರೆ ಶಿಕ್ಷಕರು, ಮುಖ್ಯ ಗುರುಗಳು ಬದಲಾದ ಸಂದರ್ಭದಲ್ಲಿ ಕೆಲವೊಮ್ಮೆ ತಪ್ಪಾಗಿರ್ಬೋದು, ಆಗ ನಾವು ಎಡಿಟ್ ಮಾಡಲು ಅವಕಾಶ ಇದೆ. ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ನಂಬರನ್ನು ನಾವಿಲ್ಲಿ ಎಡಿಟ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಇನ್ನು ನಾವಿಲ್ಲಿ ಫಿಲಪ್ ಮಾಡಬೇಕಾಗಿರೋದು ಏನಂದರೆ SDMC ಅಧ್ಯಕ್ಷರ ಹೆಸರು, ಅವರ ಮೊಬೈಲ್ ಸಂಖ್ಯೆ ಮತ್ತು SDMC ಅಧ್ಯಕ್ಷರ ಮಗುವಿನ ಅಂದರೆ SDMC ಅಧ್ಯಕ್ಷರನ್ನು ನಾವು ಪೋಷಕರ ಪ್ರತಿನಿಧಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅವರ ಮಗು ನಮ್ಮ ಶಾಲೆಯಲ್ಲಿ ಓದ್ತಿರುತ್ತೆ ಅಂತ ಆ ಮಗುವಿನ SATS ಸಂಖ್ಯೆಯನ್ನು ನಾವಿಲ್ಲಿ ಈ ರೀತಿ ಮಗುವಿನ ಸ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಆ ಮಗುವಿನ ಹೆಸರು ಮತ್ತು ತಂದೆ ಹೆಸರು, ತಾಯಿ ಹೆಸರು ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನೆಕ್ಸ್ಟ್ SDMC ಅಧ್ಯಕ್ಷರ ಲಿಂಗ ಮುಂದೆ ಇರುವಂತಹ ಕಾಲಮನ್ನು ಕ್ಲಿಕ್ ಮಾಡಿದಾಗ SDMC ಅಧ್ಯಕ್ಷರು ಪುರುಷನ ಮಹಿಳೆನ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. SDMC ಅಧ್ಯಕ್ಷರ ಶೈಕ್ಷಣಿಕ ಮಟ್ಟ, ಅವರು ಏನು ವಿದ್ಯಾಭ್ಯಾಸ ಕಲ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ SDMC ಅಧ್ಯಕ್ಷರ ವೃತ್ತಿ ಏನು ಅನ್ನೋದನ್ನು ನಾವಿಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. SDMC ಅಧ್ಯಕ್ಷರ ಸಾಮಾಜಿಕ ವರ್ಗ ಕೂಡ ಡ್ರಾಪ್ ಡೌನಿಂದ ಯಾವ ವರ್ಗದವರು ಅಂಥೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಶಾಲೆಯ ಸಾಮಾನ್ಯ ಮಾಹಿತಿ ಡಾಟಾವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂಥೇಳಿ ಬರುತ್ತೆ. ಮುಚ್ಚಿ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನಾವೀಗ ಎರಡನೇ ಆಪ್ಷನ್ ಇಲ್ಲೇನು ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಟಚ್ ಮಾಡಿದಾಗ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ನಾವು ಬಂದಿರುವಂಥ ಪ್ರಶ್ನೆಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಅದರ ಅಗತ್ಯವಾದಂಥ ಮಾಹಿತಿಯನ್ನು ತುಂಬುತ್ತಾ ಹೋಗಬೇಕು. ಇದರಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ರಚನೆ ಬಗ್ಗೆ ನಾವಿಲ್ಲಿ 2024-25ರಲ್ಲಿರುವಂತಹ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ನಿಯಮಾನುಸಾರ SDMC ಪ್ರತಿ 3 ವರ್ಷಗಳಿಗೊಮ್ಮೆ ರಚನೆಯಾಗಿದೆ ಅಂತ ಆಯ್ಕೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ SDMC ರಚನೆಯಾದ ದಿನಾಂಕವನ್ನು ಹಾಕಬೇಕು. ಅಲ್ಲಿರುವಂತಹ ಪೋಷಕ ಪ್ರತಿನಿಧಿಗಳ ಸಂಖ್ಯೆಯನ್ನು ಹಾಕಬೇಕು. ಕಾಮನ್ ಆಗಿ 18 ಜನ ಪೋಷಕ ಪ್ರತಿನಿಧಿಗಳಿರ್ತಾರೆ. ನೆಕ್ಸ್ಟ್ SDMC ಸಂಖ್ಯೆ ಮಾನದಂಡದಂತೆ ಇದೆಯೇ ಅಂಥೇಳಿ ರಚನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹೌದು ಆಗಿದ್ದರೆ ಹೌದು, ಇಲ್ಲ ಆಗಿದ್ದರೆ ಇಲ್ಲವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು SDMC ಸಂಖ್ಯೆಯನ್ನು ಕೆಳಕಂಡಂತೆ ನಮೂದಿಸಿ, ಅಂದರೆ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಎಷ್ಟಿದೆ ಅದು 18 ಆಗಿರುತ್ತೆ. ಇನ್ನು ಪದನಿಮಿತ್ತ ಸದಸ್ಯರ ಸಂಖ್ಯೆ 3 ಜನ ಇರ್ತಾರೆ. ನಾಮನಿರ್ದೇಶಕ ಸದಸ್ಯರು 3 ಜನ ಇರ್ತಾರೆ. ಸಮಿತಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಸಂಖ್ಯೆ, ನಾವಿಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳನ್ನು ತಗೊಂಡಿರ್ತೀವಲ್ಲ ಅವರನ್ನು 2 ಮಕ್ಕಳ ಸ್ಯಾಟ್ಸ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಜೊತೆಗೆ ಅವರ ಹೆಸರನ್ನು ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇನ್ನು SDMC ಸದಸ್ಯರ ಸಂಖ್ಯೆಯನ್ನು ಅವರ ಕ್ಯಾಸ್ಟ್ ವೈಸ್ ಹಾಕಬೇಕಾಗುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ಪರಿಶಿಷ್ಟ ಪಂಗಡ, ಈ ರೀತಿ ಕ್ಯಾಸ್ಟ್ ವೈಸ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ SDMC ಎಲ್ಲ ಚುನಾಯಿತ ಸದಸ್ಯರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕು. SDMC ಸಮಿತಿ ಎಷ್ಟು ತಿಂಗಳಿಗೊಮ್ಮೆ ಸಭೆ ನಡೆಸಿದೆ ಅನ್ನೋದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆಸಲಾದ ಒಟ್ಟು SDMC ಸಭೆಗಳು ಎಷ್ಟು ಅನ್ನೋದ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ 2024-25ರಲ್ಲಿ SDMC ಸಭೆಗಳಲ್ಲಿ ಸದಸ್ಯರ ಸರಾಸರಿ ಭಾಗವಹಿಸಿಕೆ ಎಷ್ಟು % ಭಾಗವಹಿಸಿದರು ಅನ್ನೋದನ್ನು ನಾವಿಲ್ಲಿಂದ ಆಯ್ಕೆ ಮಾಡ್ಕೊಳ್ಬೇಕು. 90%, 80%, 50% ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಚಾಲ್ತಿಯಲ್ಲಿರುವ SDMC ಎಲ್ಲ ಸದಸ್ಯರು ತಮ್ಮ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತರಬೇತಿಯನ್ನು ಪಡೆದುಕೊಂಡಿದ್ದಾರೆಯೇ ಅನ್ನೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೂಡ ಆಯ್ಕೆಗಳು ಪಡೆದುಕೊಂಡಿದ್ರೆ ಹೌದು, ಇಲ್ಲಾಂದರೆ ಇಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ತರಬೇತಿ ಪಡೆದುಕೊಂಡ ಸದಸ್ಯರ ಸಂಖ್ಯೆ ಎಷ್ಟು ಮಂದಿ ತರಬೇತಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕು. ಇದೆಲ್ಲ ಆದ ನಂತರ ಹೊಸ ಫೋಟೋ ಅಪ್ಲೋಡ್ ಮಾಡಿ. ಇತ್ತೀಚೆಗೆ ನೀವು SDMC ಸಭೆ ಮಾಡಿರ್ತೀರಲ್ಲ ಆ ಸಭೆಯ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೋಡ್ ಮಾಡಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಫೋಟೋದ KB ತುಂಬ ಜಾಸ್ತಿ ಆಗಿರಬಾರ್ದು. ಹಾಗಾಗಿ ನಾವು ಕಡಿಮೆ
MBಯಲ್ಲಿ ಇರುವಂತಹ ಫೋಟೋವನ್ನು ಇರಲಿಲ್ಲ ಅಂತಂದರೆ ರಿಸೈಜ್ ಮಾಡ್ಕೊಂಡು ಬಿಟ್ಟು ಮೊದಲೇ ನಾವು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡಿಟ್ಟು ಅದನ್ನು ಈ ರೀತಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು ಕನಿಷ್ಠ 2 ಮತ್ತು ಗರಿಷ್ಠ 5 ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೋದು ಅಂತಿದೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋ ಅಂತೇಳಿ ಗ್ಯಾಲರಿ ಓಪನ್ ಆಗುತ್ತೆ. ಈ ರೀತಿ ಎಲ್ಲ ಫೈಲ್ಸ್ ಓಪನ್ ಆಗುತ್ತೆ. ನೀವು ಯಾವ ಫೈಲಲ್ಲಿ ಫೋಟೋವನ್ನು ಇಟ್ಟಿದ್ದೀರೋ ಆ ಫೈಲಲ್ಲಿ ಓಪನ್ ಮಾಡಿಬಿಟ್ಟು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಫೋಟೋಗಳು ಡಿಸ್ಪ್ಲೇ ಆದಾಗ ಆ ಫೋಟೋವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ 3ನೇ ಪಾಯಿಂಟಲ್ಲಿರುವಂತಹ ಪ್ರಕಾರ್ಯಗಳು ಮತ್ತು ಜವಾಬ್ದಾರಿಗಳ ಮೇಲೆ ಕ್ಲಿಕ್ ಮಾಡೋಣ. ಆಗ ಇಲ್ಲಿ ಇರುವಂತಹ ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ತುಂಬ ಅಂಶಗಳಿರೋದ್ರಿಂದ ಪ್ರತಿಯೊಂದು ಪಾಯಿಂಟನ್ನು ಓದ್ಬಿಟ್ಟು ಅದಕ್ಕೆ ಅಗತ್ಯ ಮಾಹಿತಿಯನ್ನು ನೀವಿಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ದಯವಿಟ್ಟು ಮಾಹಿತಿಯನ್ನು ಓದ್ಕೊಂಡ್ಬಿಟ್ಟೆ ಹಾಕಿ. ಇದರಲ್ಲಿ ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆ, ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಇದು ನೋಡಿ 2024-25ನೇ ಸಾಲಿಗೆ ನಾವು ಇಲ್ಲಿ ತುಂಬ್ತಾ ಇದ್ದೀವಿ. ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಬೇಕು. ಈ ಮಾಹಿತಿ ಇರೋದು 2024-25ರದ್ದು, ಆದರೆ ಸರ್ವೆ ಮಾಡ್ತಿರೋದು 2025-26ರಲ್ಲಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ 24-25ನೇ ಸಾಲಿನಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆಯನ್ನು ಹಾಕಬೇಕು. ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಏನಾದರೂ ಇದ್ದರೆ ಅಲ್ಲಿ ಎಂಟ್ರಿ ಮಾಡಿ, ಇಲ್ಲಾಂದರೆ 0 ಹಾಕಿ. ನೆಕ್ಸ್ಟ್ 2024-25ನೇ ಸಾಲಿನಲ್ಲಿ ದಾಖಲಾಗದ ಮತ್ತು ಶಾಲೆ ಬಿಟ್ಟ ಮಕ್ಕಳ ಪಟ್ಟಿ ಮಾಡಲಾಗಿದೆ ಅಂತಿದೆ. ಮಾಡಿದರೆ ದಾಖಲಾಗದ ಮಕ್ಕಳು ಇದ್ದರೆ ಮಾತ್ರ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ ಅನ್ನೋದ್ರ ಮೇಲೆ ಆಯ್ಕೆ ಮಾಡಿ. SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳ ಸಂಖ್ಯೆ ಹಾಕಬೇಕಾಗುತ್ತೆ, ಇದ್ದರೆ ಮಾತ್ರ. SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳಿಗೆ ವಿಶೇಷ ತರಬೇತಿ ಮಾಡಲಾಗಿದೆಯಾ, ಮತ್ತು ಗ್ರಾಮ ಸಭೆ SDMC ಭಾಗವಹಿಸಿ OSC ಕುರಿತು ಚರ್ಚೆ ನಡೆಸಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ನಾವು ಡ್ರಾಪ್ಡೌನಲ್ಲಿ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸಂಬಂಧಪಟ್ಟ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಆಲ್ಮೋಸ್ಟ್ ಆಲ್ OSC ಮಕ್ಕಳ ಬಗ್ಗೆನೇ ಇದೆ. ಸೊ OSC ಮಕ್ಕಳು ನಮ್ಮ ಶಾಲೆಯಲ್ಲಿ ಇಲ್ಲ ಅಂತಂದ ತಕ್ಷಣ ಇದನ್ನೆಲ್ಲ ನಾವು ಅಗತ್ಯ ಮಾಹಿತಿ ಮೀನ್ಸ್ ಎಷ್ಟು ಜನ ಆಯ್ಕೆ ಭಾಗವಹಿಸಿದ್ದಾರೆ ಅದರಲ್ಲಿ, ಅದೆಲ್ಲ ನಾವೇನು ಹಾಕಬೇಕಾಗಿರಲ್ಲ. ಒಂದು ವೇಳೆ ಇದ್ದರೆ ಮಾತ್ರ ನಾವು ಎಷ್ಟು ಜನ ಭಾಗವಹಿಸಿದ್ದಾರೆ ಅನ್ನೋದನ್ನು ಹೌದು ಅಂಥೇಳಿ ಹಾಕಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಸಾಮಾನ್ಯ ಅವಧಿಯ ನಂತರವೂ ಮಕ್ಕಳ ದಾಖಲಾತಿಗೆ ಅವಕಾಶ ಮಾಡಲಾಗಿದೆಯೇ, ಶಾಲೆಯಲ್ಲಿ ಭಯಮುಕ್ತ ವಾತಾವರಣ ಇದೆಯೇ, ಶಾಲೆಯಲ್ಲಿ ಮಕ್ಕಳ ಮೇಲೆ ದೈಹಿಕ ದೌರ್ಜನ್ಯ ನಡೆದಿರುವ ಬಗ್ಗೆ ದೂರುಗಳೇನಾದರೂ ದಾಖಲಾಗಿದೆಯೇ. ಸೊ ಈ ರೀತಿ ಒಂದೊಂದೇ ಕ್ವಶನನ್ನು ಓದಿ, ತುಂಬ ಈಸಿ ಇದೆ ಪ್ರಶ್ನಾವಳಿ. ಅದನ್ನು ನಾವಿಲ್ಲಿ ಕೆಲವೊಂದು ಕಡೆ ಆಯ್ಕೆಗಳಿವೆ, ಆಯ್ಕೆ ಮಾಡ್ಕೊಳ್ಳಿ. ಇನ್ನೊಂದಕ್ಕಿಷ್ಟು ಕಡೆ ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ. ಇನ್ನು 4ನೇ ಪಾಯಿಂಟ್, ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ. ಇದು ಕೂಡ ನೋಡಿ ಪ್ರತಿಯೊಂದು ಪಾಯಿಂಟ್ ಮುಂದೆ ಅವರು ಇಯರ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ 2024-25ರ ಮಾಹಿತಿಯನ್ನೇ ನಾವಿಲ್ಲಿ ಹಾಕಬೇಕಾಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ನೋಡ್ಬೋದು ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆಯನ್ನು ನಮೂದಿಸಬೇಕು. ಅದು ಕೂಡ ಶಿಕ್ಷಕರ ವಾರ ಕೊಠಡಿಗಳ ಲಭ್ಯತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕ ಕೋಣೆ ಇದೆಯೋ ಇಲ್ವೋ ಅನ್ನೋದನ್ನು, ಕಚೇರಿ ಮತ್ತು ಪ್ರತ್ಯೇಕ ದಾಸ್ತಾನು ಕೊಠಡಿ, ಗಂಡು ಹೆಣ್ಣುಗಳಿಗೆ ಪ್ರತ್ಯೇಕ ಶೌಚಾಲಯ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳಿದೆಯಾ, ಈ ರೀತಿ ಪ್ರತಿಯೊಂದನ್ನು ನಾವು ಇಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಅಡಿಗೆ, ಆಟದ ಮೈದಾನ, ವಿದ್ಯುತ್ತು, ಸೂಚನಾ ಫಲಕ, ಕೈತೋಟ, ಸಲಹಾ ಪೆಟ್ಟಿಗೆ, ಶಿಕ್ಷಕರ ಕೊಠಡಿ, ಮುಖ್ಯ ಗುರುಗಳ ಕೊಠಡಿ, ತರಗತಿವಾರು ಕೊಠಡಿಗಳ ಲಭ್ಯತೆ ಎಲ್ಲವನ್ನ ಮಾಹಿತಿಯನ್ನು ನಾವಿಲ್ಲಿ ಆಯ್ಕೆಗಳ ರೂಪದಲ್ಲಿ ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೊಸ ಫೋಟೋ ಅಪ್ಲೋಡ್ ಮಾಡಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಯೂ ಕೂಡ ನಾವು JPG ಫಾರ್ಮಲ್ಲಿರುವಂತಹ 2ರಿಂದ 5 ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡಬಹುದಾಗಿದೆ. ನೆಕ್ಸ್ಟ್ ಬರೋದು ಇನ್ನು 5ನೇ ಪಾಯಿಂಟ್, ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಶೈಕ್ಷಣಿಕ ಅವಕಾಶಗಳು ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಿನ ಸಬ್ ಆಪ್ಷನ್ಸ್ ಓಪನ್ ಆಗ್ತವೆ. ಇಲ್ಲಿನೂ ಕೂಡ 2024-25ರ ಮಾಹಿತಿಯನ್ನು ನಾವು ಹಾಕಬೇಕಾಗಿದೆ. ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಕಲಿಕಾ ದಿನಗಳು ಮತ್ತು ಬೋಧನಾ ಅವಧಿಯನ್ನು ಪಾಲಿಸಲಾಗುತ್ತಿದೆ ಅಂತಿದೆ. ಅದನ್ನು ನಾವಿಲ್ಲಿ ಕನಿಷ್ಠ ಕಲಿಕಾ ಅವಧಿ ದಿನಗಳು ಮತ್ತು ಅವಧಿಗಳನ್ನು ಆಯ್ಕೆಯನ್ನು ನಾವು ನೋಡಿದಾಗ ಹೌದು ಅಂತಾಗಿದ್ದರೆ ಹೌದು, ಅಥವಾ ಇಲ್ಲ ಅಂತಾಗಿದ್ದಲ್ಲಿ ಇಲ್ಲ. ಆಲ್ಮೋಸ್ಟ್ ಆಲ್ ನಾವು ಕಲಿಕಾ ದಿನಗಳನ್ನು ರೀಚ್ ಆಗಿರ್ತೀವಿ. ಸೊ ಅದಕ್ಕೋಸ್ಕರ ಹೌದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ನಮ್ಮ 2024-25ರಲ್ಲಿ ಎಷ್ಟು ದಿನ ಶಾಲೆ ನಡೆಸಿದ್ವಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇದೇ ರೀತಿ ನೀವು ಪ್ರತಿ ವಾರ
ಶಿಕ್ಷಕರು 45 ಕಲಿಕಾ ಪ್ರಕ್ರಿಯೆಗಳ ಅವಧಿಯನ್ನು ಬಳಸ್ತಿದ್ದಾರೆಯೇ? ಶಿಕ್ಷಕರು ತರಗತಿವಾರು ಅವಶ್ಯಕತೆಗೆ ತಕ್ಕಂತೆ ಕಲಿಕಾ ಸಾಮಗ್ರಿಗಳನ್ನಾಗಿರ್ಬೋದು ಬಳಸ್ತಿದ್ದಾರೆ, ಲಭ್ಯತೆ ಇದೆಯೇ? ಆಮೇಲೆ ದಿನಪತ್ರಿಕೆ, ಗ್ರಂಥಾಲಯ ಪುಸ್ತಕಗಳಿದ್ದಾವೆ. ಈ ಎಲ್ಲ ಆಯ್ಕೆಗಳನ್ನು ಓದ್ತಾ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಏನಾದರೂ ಮಾರ್ಗದರ್ಶನ ನೀಡಲಾಗಿದೆಯೇ? ಈ ಎಲ್ಲವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ನೋಡಿರ್ಬೋದು, ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ ಅದರ ಕೆಳಗಡೆ ಇರುವಂತಹ ಸೇವ್ ಬಟನನ್ನು ಕ್ಲಿಕ್ ಮಾಡಬೇಕು. ಆಗ ಮಾತ್ರ ನೀವು ಹಾಕಿರುವಂತಹ ಮಾಹಿತಿ ಸೇವ್ ಆಗಿರುತ್ತೆ. ನೆಕ್ಸ್ಟ್, 6ನೇ ಪಾಯಿಂಟಲ್ಲಿ ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆ ಬಗ್ಗೆ ಇದೆ. ಶಿಕ್ಷಕರ ಕರ್ತವ್ಯಗಳ ಅನುಪಾಲನೆಯಲ್ಲಿ ಶಿಕ್ಷಕರ ನಿರಂತರ ಮತ್ತು ಸಕಾಲಿಕ ಹಾಜರಾತಿ ಬಗ್ಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅನಧಿಕೃತ ಗೈರು ಹಾಜರಿ ಏನಾದರೂ ಇದ್ದರೆ ಅಲ್ಲಿ ಟೈಪ್ ಮಾಡಬೇಕು. ಅನಧಿಕೃತ ಗೈರು ಹಾಜರಿ ಮಾನವ ದಿನಗಳನ್ನು ನಮೂದಿಸಿ, ಎಷ್ಟು ದಿನ ಗೈರು ಹಾಜರಿ ಆಗಿದ್ದರು ಅನ್ನೋದನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಶಾಲಾ ಪ್ರಾರ್ಥನಾ ಸಮಯದಲ್ಲಿ SDMC ಅಧ್ಯಕ್ಷರು ಹಾಜರಾಗಿದ್ದಲ್ಲಿ ಎಷ್ಟು ದಿನಗಳು ಅಂತೇಳಿ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಇದೇ ರೀತಿ ಮಕ್ಕಳ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಮೌಲ್ಯಮಾಪನ ನಡೆಸಿ ಮಾಹಿತಿ ನೀಡಲಾಗಿದೆಯೇ? ಕಾಲಕಾಲಕ್ಕೆ ಪೋಷಕರ ಸಭೆಗಳನ್ನು ನಡೆಸಿ ಮಕ್ಕಳ ಹಾಜರಾತಿ, ಕಲಿಕಾ ಪ್ರಗತಿಯ ಬಗ್ಗೆ ನಾವು ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೇವೆ ಅನ್ನೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆಸಿದ ಪಾಲಕ ಪೋಷಕರ ಸಭೆಗಳ ಸಂಖ್ಯೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ಪ್ರತಿ 3 ತಿಂಗಳಿಗೆ ಒಂದರಂತೆ ಪಾಲಕ ಪೋಷಕರ ಸಭೆಯನ್ನು ಮಾಡ್ತೀವಿ. ಸೊ ಹಾಗಾಗಿ ಎಷ್ಟು ಪಾಲಕರ ಪೋಷಕರ ಸಭೆ ಮಾಡಿದ್ದೀರಾ 2024-25ನೇ ಸಾಲಿನಲ್ಲಿ ಅನ್ನೋದನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇನ್ನು ಆ ಪಾಲಕ ಪೋಷಕರ ಸಭೆಯಲ್ಲಿ ಜುಲೈನಲ್ಲಿ ನಡೆಸಿದ ಪೋಷಕರ ಸಭೆಯ ದಿನಾಂಕ ಹಾಕಬೇಕು. ಅಲ್ಲಿ ಎಷ್ಟು ಜನ ಪೋಷಕರು ಹಾಜರಾಗಿದ್ದರು. ನೆಕ್ಸ್ಟ್, ಪೋಷಕರ ವತಿಯಿಂದ ಸ್ವೀಕರಿಸಿದ ಏನಾದರೂ ಅಹವಾಲುಗಳು, ಸೊ ಅವರಿಂದ ನಾವು ಸ್ವೀಕರಿಸಿದ್ದೇವೆಯಾ ಅನ್ನೋದನ್ನು ನಾವಿಲ್ಲಿ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಅದೇ ರೀತಿ ನವೆಂಬರ್ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಈ ರೀತಿ 3 ಪೋಷಕ ಸಭೆಗಳ ಬಗ್ಗೆ ನಾವಿಲ್ಲಿ ಮಾಹಿತಿ ನೀಡಿಬಿಟ್ಟು ಸೇವ್ ಕೊಡಬೇಕು. ಶಾಲಾ ಶೈಕ್ಷಣಿಕ ಪರಿಸರದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಡೆಸಲಾಗುತ್ತಿದೆಯೋ ಅಥವಾ ಮತ್ತು ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಭಾಗವಹಿಸಿಕೆ ಅವಕಾಶ ನೀಡಲಾಗಿದೆಯೇ? ಈ ಎಲ್ಲವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಮಕ್ಕಳು ತಮ್ಮ ಅಭಿಪ್ರಾಯ ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ನೀಡಲಾಗಿದೆಯೇ? ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಶಾಲಾ ಪರಿಸರ ಪೂರಕವಾಗಿದೆ. ಇಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ತುಂಬ ಈಸಿ ಇದೆ. ಆಯ್ಕೆಯಲ್ಲಿ ನಾವು ಆಯ್ಕೆ ಕಾಲಮನ್ನು ಟಚ್ ಮಾಡಿ ಹೌದು ಅಥವಾ ಅಲ್ಲವನ್ನು ನಾವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಅಗತ್ಯ ಸುರಕ್ಷತಾ ಮತ್ತು ಜಾಗೃತಿ ಬರಹ ಬೋರ್ಡ್ಗಳು ಶಾಲೆಯಲ್ಲಿ ಅಳವಡಿಸಲಾಗಿದೆ ಅಂತಿದೆ. ಯಾವ್ಯಾವ ಬೋರ್ಡ್ಗಳು ಇರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇದೆ ಅಂತಂದರೆ ಪಕ್ಕದಲ್ಲಿರುವಂತಹ ಚೆಕ್ ಬಾಕ್ಸನ್ನು ಟಚ್ ಮಾಡಿ ಕ್ಲಿಕ್ ಮಾಡಿ, ಒಂದು ವೇಳೆ ಇಲ್ಲ ಅಂತಂದರೆ ಅದನ್ನು ಖಾಲಿಯಾಗಿ ಬಿಡ್ಬೋದು. ನೆಕ್ಸ್ಟ್, ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಮಾಡಿದರೆ ಇಲ್ಲೋ, ಇದನ್ನು ನಾವು ಕಳೆದ ಸಾಲಿನಲ್ಲಿ ತುಂಬ ಒತ್ತು ಕೊಟ್ಟು ಹೇಳಿದ್ದಾರೆ. ಪ್ರತಿಯೊಂದು ಶಾಲೆಯವರು ಮಾಡಿದರೆ, ರಚನೆ ಮಾಡಿದರೆ ಹೌದು ಅಂತ ಹೇಳಿ ಹಾಕಿ, ಆಗ ಅದನ್ನು ಕೂಡ ನಾವು ಸಭೆಗಳನ್ನು ರೂಪದಲ್ಲಿ ನಡಾವಳಿಯನ್ನು ಇಡಬೇಕಾಗುತ್ತೆ. ಆ ರೀತಿ ಎಷ್ಟು ಸಭೆಗಳು ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಹೌದು ಅಂತ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ಆಗ ಫ್ರೀಸ್ ಆಗಿರುವಂಥದ್ದು ಅನ್ಫ್ರೀಸ್ ಆಗುತ್ತೆ. ಅಲ್ಲಿ ನಾವು ಎಷ್ಟು ಸಭೆಗಳನ್ನು ಮಾಡಿದ್ದೀವಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ 8ನೇ ಭಾಗದಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಏನೇನು ನಡೆದಿದೆ, ಇದರಲ್ಲಿ ನೋಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲಾಖೆ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ, ಅಂದರೆ ಇಲಾಖೆಯಿಂದ ನಾವು ಏನೇನು ಶಿಕ್ಷಣಕ್ಕೆ ಉತ್ತಮಪಡಿಸಲು ಪಡೆದುಕೊಂಡಿದ್ದೀವಲ್ಲ, ಆ ಯಾವುದೇ ಸ್ಕೀಮ್ಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಬಾರ್ದು. ಇದನ್ನು ಬಿಟ್ಬಿಟ್ಟು ಹೊಸದಾಗಿ ಏನಾದರೂ SDMC ಪ್ರಯತ್ನ ಪಟ್ಬಿಟ್ಟು ಊರನ್ನವರ ಸಹಕಾರ ಆಗಿರ್ಬೋದು, ಯಾರೋ ವ್ಯಕ್ತಿಗಳ ದಾನಿಗಳಿಂದ ಆಗಿರ್ಬೋದು, ಆ ರೀತಿ ನಾವೇನಾದರೂ ಗುಣಮಟ್ಟ ಕಲಿಕೆಗೆ ಸಹಕಾರ ಆಗಿದ್ದರೆ ಅವುಗಳನ್ನು ನಾವಿಲ್ಲಿ 8ನೇ ಭಾಗದ ಪ್ರಶ್ನೆಗಳಲ್ಲಿ ನಮೂದಿಸಬೇಕಾಗುತ್ತೆ. ಇದನ್ನು ಟಚ್ ಮಾಡಿದಾಗ ಈ ರೀತಿಯ ಕ್ವಶನರೀಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಲ್ಯಾಬು, ಇಂಟರ್ನೆಟ್, ಡಿಜಿಟಲ್ ಸಂಪನ್ಮೂಲ, ಕಲಿಕಾ ಸಾಮಗ್ರಿ, ಅತಿಥಿ ಶಿಕ್ಷಕರು, ವಾಹನ ಸೌಲಭ್ಯ, ಈ ರೀತಿ ಎಲ್ಲ ಇದೆ. ಒಂದು ವೇಳೆ ಅದನ್ನು ನಾವು ಪಡೆದುಕೊಂಡಿದ್ದರೆ ಸ್ವೀಕರಿಸಲಾಗಿದೆ ಅಂತ ಇಲ್ಲಿ ಇದೆಯಲ್ಲ, ಆ ಚೆಕ್ ಬಾಕ್ಸ್ನಲ್ಲಿ ಮುಂದೆ ಟಿಕ್ ಮಾರ್ಕ್ ಹಾಕಿ, ಆಗ ಏನಾಗುತ್ತೆ ಅಂತಂದರೆ ಪ್ರಮಾಣ ಕೇಳುತ್ತೆ, ಅದು ಅನ್ಫ್ರೀಸ್ ಆಗುತ್ತೆ. ಮುಂದಿರುವಂತಹ ಕಾಲಮ್ ಎಷ್ಟು ಪ್ರಮಾಣದಲ್ಲಿ ಪಡೆದುಕೊಂಡಿದ್ದೀರಾ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಅಂದಾಜು ಮೊತ್ತ ಎಷ್ಟಾಗುತ್ತೆ ದರ ಅಂಥೇಳಿ ಅದನ್ನು ರೂಪಾಯಿಗಳಲ್ಲಿ ನಮೂದಿಸಬೇಕಾಗುತ್ತೆ. ಒಂದು ವೇಳೆ ನೀವು ಯಾವುದನ್ನು ಪಡೆದುಕೊಂಡಿಲ್ಲ ಅಂತಂದಾಗ ಆ ಚೆಕ್ ಬಾಕ್ಸ್ ಹಾಗೆ ಬ್ಲ್ಯಾಂಕೇ ಇರಲಿ.
ಇಷ್ಟೆಲ್ಲವನ್ನು ಮಾಹಿತಿಯನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಡು ಬಿಟ್ಟು ಫೋಟೋ ಕೂಡ ನೀವಿದ್ದರೆ ಹೊಸ ಫೋಟೋ ಅಪ್ಲೋಡ್ ಮಾಡಿ ಅಂತಿದೆಯಲ್ಲ, ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿದೆ. ಇಷ್ಟೆಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ 8ನೇ ಮೇನ್ ಪಾಯಿಂಟಲ್ಲಿ 3 ಭಾಗ ಇದ್ದಾವೆ. ಈಗ ನಾವು ನೋಡಿದ್ದು 1ನೇ ಭಾಗ. ಇನ್ನು 2ನೇ ಭಾಗದಲ್ಲಿ ಏನಿದೆ ಅಂದರೆ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಅಂತಿದೆ. ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ. ಇಲ್ಲಿ ಏನಿದೆ ಇದರಲ್ಲಿ ಅಂತಂದರೆ ಅಲ್ಲಿ ಕಲಿಕೆಗೆ ಸಂಬಂಧಪಟ್ಟಂತಹ ಕಲಿಕಾ ಸಾಮಗ್ರಿಗಳಿದ್ವು. ಇಲ್ಲಿ ಏನಂತಂದರೆ ಭೌತಿಕ ಅಂದರೆ ನೀರಿನ ಘಟಕ, ಕಾಂಪೌಂಡು, ತಂತಿಬೇಲಿ, ಭೂದಾನ ಪಡೆದಿರೋದು, CC ಕ್ಯಾಮ್ರಾ, ರಂಗಮಂದಿರ, ಈ ರೀತಿ ಪ್ರತಿಭಾ ಪುರಸ್ಕಾರಕ್ಕೆ ಏನಾದರೂ ಹಣಕಾಸಿನ ಸಹಾಯ ನೀಡಲಾಗಿದೆಯೇ, ಈ ರೀತಿ ಸ್ವೀಕರಿಸಲಾಗಿದೆ, ಕೆಳಗೆ ಆಯ್ಕೆ ಮಾಡಿ ಅಂತಿರುತ್ತೆ. ಅಲ್ಲಿ ಹೌದು ಅಂತಂದಾಗ ಮೌಲ್ಯದ ಕಾಲಮ್ ಏನಾಗುತ್ತೆ, ಅನ್ಫ್ರೀಸ್ ಆಗುತ್ತೆ. ಅಲ್ಲಿ ನೀವು ಮೌಲ್ಯವನ್ನು ಕೂಡ ಹಾಕಬೇಕಾಗುತ್ತೆ. ಅದು ನೀಡಿದಾಗ ನೀವೇನಾದರೂ ಫಂಕ್ಷನ್ ಮಾಡಿಬಿಟ್ಟು ಫೋಟೋ ಗಿಟ್ಟೋ ತೆಗೆದಿದ್ರೆ ಅದನ್ನು ನಾವು ಈ ಫೋಟೋ ಅಪ್ಲೋಡ್ ಮಾಡಿ ಅಲ್ಲಿ ಕೂಡ ಮಾಡಬಹುದಾಗಿದೆ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಭಾಗ 3ರಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಇಲಾಖೆಯಿಂದ ಪಡೆದುಕೊಂಡ ಸೌಲಭ್ಯಗಳನ್ನು ಹೊರತುಪಡಿಸಿ. ಇಲ್ಲಿ ಕೂಡ ಈ ಭಾಗ 3ರಲ್ಲಿ ಏನಂತಂದರೆ ಆ ಎರಡನ್ನು ಹೊರತುಪಡಿಸಿ ಅಂದರೆ ಕಲಿಕಾ ಸಾಮಗ್ರಿಗಳು, ಭೌತಿಕ ಸಾಮಗ್ರಿಗಳನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಪಡೆದುಕೊಂಡಿದ್ರೆ ಅದರ ವಿವರಣೆಯನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಪಡೆದುಕೊಂಡಿದ್ದೀವಿ ಅನ್ನೋದನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಮೌಲ್ಯವನ್ನು ಕೂಡ ರೂಪಾಯಿಗಳಲ್ಲಿ ನಮೂದಿಸಬೇಕಾಗುತ್ತೆ. ಈ ರೀತಿ SDMC ಸದಸ್ಯರು ಕೂಡ ಮನೆ ಭೇಟಿ ನೀಡಿರುವಂಥ ಸಂಖ್ಯೆಯನ್ನು ಇಲ್ಲಿ ನಾವು ಟೈಪ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನು 9ನೇ ಪಾಯಿಂಟಲ್ಲಿ ಶಾಲಾ ಆವರಣ ಸಂರಕ್ಷಣೆ, ಮೇಲುಸ್ತುವಾರಿ ಮತ್ತು ಅಭಿವೃದ್ಧಿ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಶಾಲಾ ಕಟ್ಟಡ ಏನಿದೆಯಲ್ಲ ಅದು ಸ್ವಂತದ್ದೋ, ಬಾಡಿಗೆದೋ ಅಥವಾ ಬಾಡಿಗೆ ಸಹಿತ ಇದೆಯೋ, ಬಾಡಿಗೆ ರಹಿತ ಇದೆಯೋ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸ್ವಂತ ಅಂದ ತಕ್ಷಣ ನಾವು ಶಾಲಾ ಆಸ್ತಿ ನೋಂದಣಿ ಆಗಿದೆಯೇ ಅಂತ ಕೇಳುತ್ತೆ. ಹೌದು ಅಂತ ಆದಲ್ಲಿ ಮತ್ತೆ ಆಸ್ತಿ ನೋಂದಣಿ ಪ್ರಾಧಿಕಾರ, ಆಸ್ತಿ ನೋಂದಣಿ ಸಂಖ್ಯೆ, ನೋಂದಣಿಯಾದ ದಿನಾಂಕ ಈ ಎಲ್ಲವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ನೋಂದಣಿ ಸಂಖ್ಯೆಯವನ್ನೆಲ್ಲ ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಶಾಲಾ ನೋಂದಣಿ, ಆಸ್ತಿ ನೋಂದಣಿ ದಿನಾಂಕಕ್ಕೆ ಡ್ರಾಪ್ ಡೌನನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಅದು ಯಾವ ಇಯರ್, ಯಾವ ತಿಂಗಳು ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಏನಾದರೂ ಶಾಲಾ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳಿದ್ದಲ್ಲಿ ಪರಿಹರಿಸಲಾಗಿದೆಯೇ ಅಂತಿದೆ. ಹೌದು ಆದರೆ ಹೌದು, ಇಲ್ಲ ಆದರೆ ಇಲ್ಲ, ಯಾವುದೇ ಏನು ತೊಂದರೆ ಇಲ್ಲ ಅಂದಾಗ ಅನ್ವಯಿಸೋದಿಲ್ಲ ಮೇಲೆ, ವಿವಾದಗಳಿಲ್ಲ ಅಂತ ಆದಲ್ಲಿ ಅನ್ವಯಿಸೋದಿಲ್ಲ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ 10ನೇ ಪಾಯಿಂಟಲ್ಲಿ ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಪಾತ್ರ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಪೂರಕ ಮೂಲಭೂತ ಸೌಲಭ್ಯ ಮತ್ತು ಶೈಕ್ಷಣಿಕ ಅಂಶಗಳನ್ನು ಒಳಗೊಂಡಿದೆಯೇ, ಆಮೇಲೆ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಲಾಗಿದೆ, ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ. ಹೌದು ಅಥವಾ ಅಲ್ಲವನ್ನು ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನು 11ನೇ ಪಾಯಿಂಟಲ್ಲಿ SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದೆಯೇ ಅನ್ನೋದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 2024-25ನೇ ಸಾಲಿನಲ್ಲಿ ಸ್ವೀಕರಿಸಿದ ದಾನ ಅಥವಾ ದೇಣಿಯ ಒಟ್ಟು ಮೊತ್ತ ಏನಾದರೂ ಅಮೌಂಟ್ ನಿಮಗೆ ದಾನದ ರೂಪದಲ್ಲಿ ಪಡೆದಿದ್ರಿ ಅಂದರೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ 0 ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಶಾಲೆಯಲ್ಲಿ ನಿರುಪಯುಕ್ತ ಸಾಮಗ್ರಿಗಳನ್ನು ಏನಾದರೂ ವಿಲೇವಾರಿ ಮಾಡಿ ಹರಾಜು ಪ್ರಕ್ರಿಯೆ ಮಾಡಿದರೆ ಹೌದು ಆಗಿದ್ದರೆ ಹೌದು ಅಥವಾ ಇಲ್ಲ ಆಗಿದ್ದರೆ ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ಹಂಗಿದ್ರೆ ಹೌದು ಅಂತ ನೀವು ಸೆಲೆಕ್ಟ್ ಮಾಡಿದಲ್ಲೇ ಹರಾಜು ನಿಂತ ಬಂದಂಥ ಹಣವನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶಾಲೆ ಜಮೀನಿನಲ್ಲಿ ಬೆಳೆದಂತಹ ಬೆಳೆ ಏನಾದರೂ ತರಕಾರಿ, ಈಗ ತೋಟ ಬೆಳೆಸಿರ್ತೀವಿ, ಅದರಿಂದ ಬಂದಂಥ ಹಣ ಏನಾದರೂ SDMC ಖಾತೆಗೆ ಜಮಾ ಮಾಡಲಾಗಿದ್ದರೆ ಅದನ್ನು ಕೂಡ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಟ್ಟದಿದ್ದರೆ ಆ ಮಾಹಿತಿಯನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. SDMC ಸಹಕಾರದಿಂದ ದತ್ತು ಕೊಟ್ಟಿದ್ರೆ ಇಲ್ಲಿ ವಿವರದಲ್ಲಿ ಮೆನ್ಷನ್ ಮಾಡಿ, ನಂತರ ದತ್ತು ಪಡೆದಂಥ ಸಂಸ್ಥೆ ಅಥವಾ ವ್ಯಕ್ತಿ ಯಾವುದು ಅಂತ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ದತ್ತು ಪಡೆದ ಅವಧಿ, ಪ್ರಾರಂಭ ದಿನಾಂಕ ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನು ಪ್ರಾರಂಭ ಮತ್ತು ಕೊನೆಗೊಳ್ಳುವ ದಿನಾಂಕದವರೆಗೆ ಮೆನ್ಷನ್ ಮಾಡಿ ಒಟ್ಟು ಹಣವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಥವಾ ಇನ್ನೊಬ್ಬರು ಇದ್ದರೆ ಪಕ್ಕದಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ ನೋಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಇನ್ನೊಂದು ಕಾಲಮ್ ಓಪನ್ ಆಗುತ್ತೆ. ಆಗ ಮತ್ತೊಬ್ಬರ ಹೆಸರನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು
ವಿವಿಧ ಹಂತದ ಸಹಪಠ್ಯ ಚಟುವಟಿಕೆಗಳ ಆಯೋಜನೆ, ಇದು 12ನೇ ಪಾಯಿಂಟ್. ಇದರಲ್ಲಿ ಬಂದಾಗ ಇಲ್ಲಿ ಚಟುವಟಿಕೆಗಳಿವೆ. ಶಾಲೆಯಲ್ಲಿ ತುಂಬ ಚಟುವಟಿಕೆಗಳನ್ನು ಸಹಪಠ್ಯ ಚಟುವಟಿಕೆಗಳಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲಿ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಕಲಿಕಾ ಹಬ್ಬಗಳಾಗಿರ್ಬೋದು, ಮೇಳಗಳು, ಶಿಬಿರಗಳು, ಪ್ರವಾಸ, ಶಾಲಾ ವಾರ್ಷಿಕೋತ್ಸವ, ಈ ರೀತಿ ಎಲ್ಲವನ್ನು ನಾವು ಮಾಡ್ತೀವಿ. ನಿಮ್ಮ ಶಾಲೆಯಲ್ಲಿ ಏನಾದರೂ ಈ ರೀತಿಯ ಚಟುವಟಿಕೆಗಳು ಏರ್ಪಡಿಸಿದರೆ ಅಂದರೆ ಅದು ನಿಮ್ಮ ಶಾಲೆಯಲ್ಲಿ ಶಾಲಾ ಹಂತದ ಪ್ರತಿಭಾ ಕಾರಂಜಿನೋ, ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿನೋ, ತಾಲೂಕನೋ, ಜಿಲ್ಲೆನೋ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೂ ನಡೆದಿಲ್ಲ ನಿಮ್ಮ ಶಾಲೆಯಲ್ಲಿ ಅಂದರೆ ಆಗ ನೀವು ಖಾಲಿಯೇ ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ 13ನೇ ಪಾಯಿಂಟ್, 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಯ ರಾಜ್ಯ, ವಿಭಾಗ, ಜಿಲ್ಲೆ, ತಾಲೂಕು ಹಂತದ ಪ್ರಶಸ್ತಿ ಪುರಸ್ಕಾರ ಪಡೆದಿದ್ದರೆ ಆ ವಿವರವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನಮ್ಮ ಶಾಲೆ ಅಂದರೆ ರಾಜ್ಯ ಮಟ್ಟಕ್ಕೆ, ತಾಲೂಕು ಮಟ್ಟ, ಜಿಲ್ಲೆ ಮಟ್ಟ ಯಾವ ಹಂತದಲ್ಲಿ ಪ್ರಶಸ್ತಿ ಪಡೆದಿದ್ದನೋ ಅದನ್ನು ಟಿಕ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಬೇಕಾಗಿದ್ದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರತಿಭಾ ಕಾರಂಜಿಯಲ್ಲಿ ಏನಾದರೂ ಹೋಗಿದರೆ ಒಂದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಿ. ನೆಕ್ಸ್ಟ್ ಇನ್ನು ಕ್ರೀಡಾಕೂಟಗಳಲ್ಲಿ ಕೂಡ ಹೋಗಿದೆ ನಿಮ್ಮ ಶಾಲೆಯಿಂದ ಅಂದಾಗ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಆಗ ಇನ್ನೊಂದು ಕಾಲಮ್ ಓಪನ್ ಆಗುತ್ತೆ. ಸೊ ಇದನ್ನು ಫಿಲ್ ಮಾಡಿದಾಗೆ ಮತ್ತೊಂದು ಓಪನ್ ಆಗುತ್ತೆ. ಗರಿಷ್ಠ 5 ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ನೀವಿಲ್ಲಿ ಫಿಲಪ್ ಮಾಡ್ಬೋದಾಗಿದೆ. ಸೊ ಈ ರೀತಿ ಮಾಡಿಬಿಟ್ಟು ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ 13 ಹಂತದ ಚಟುವಟಿಕೆಗಳನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಈ ರೀತಿ ಫಿಲಪ್ ಮಾಡಬೇಕಾಗುತ್ತೆ. ನಂತರ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಇಲ್ಲಿ ಪಕ್ಕದಲ್ಲಿ ನೋಡಿ, ಪ್ರತಿಯೊಂದು ಫಿಲಪ್ ಮಾಡಿದ ನಂತರ ಸೇವ್ ಮಾಡೋದನ್ನು ಮರ್ತೋಗಬೇಡಿ. ಸೇವ್ ಮಾಡಿಲ್ಲ ಅಂತಂದರೆ ಹಾಕಿರುವಂಥ ಮಾಹಿತಿ ಯಾವುದು ಸೇವ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಫೈನಲ್ ಆಗಿ ಮತ್ತೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಮಾಹಿತಿ ಅಂತ ಏನಿದೆಯಲ್ಲ ಈ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ. ಆಗ ಅದರಲ್ಲಿರುವಂತಹ 3ನೇ ಆಪ್ಷನ್ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಂತಿದೆಯಲ್ಲ ಆ ಕಾಲಮನ್ನು ನೀವು ಟಚ್ ಮಾಡಬೇಕಾಗುತ್ತೆ. ಆಗ ನೀವು ಇಲ್ಲಿವರೆಗೆ ಫಿಲಪ್ ಮಾಡಿದಿರುವಂತಹ ಎಲ್ಲ ಮಾಹಿತಿ ಇಲ್ಲಿ ಪಾಯಿಂಟ್ ವೈಸ್ ಅಂದರೆ 13 ಪಾಯಿಂಟ್ ಕೆಳಗಡೆ ಇರುವಂಥ ಸಬ್ ಪಾಯಿಂಟ್ ವೈಸ್ ಏನಾಗಿರುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಮತ್ತೊಂದು ಸಾರಿ ರೀಚೆಕ್ ಮಾಡಿಕೊಂಡು ಕೊನೆಯದಾಗಿ ನೋಡಿ ಇಲ್ಲಿ ಗ್ರೀನ್ ಕಲರಲ್ಲಿ ಏನು ಬಂದಿದೆಯಲ್ಲ ಈ ವಿಭಾಗಗಳು 13 ವಿಭಾಗಗಳೇನಿದೆಯಲ್ಲ ಅದರಲ್ಲಿ ಪ್ರತಿಯೊಂದರ ಮುಂದೆ ತುಂಬಿದೆ ತುಂಬಿಲ್ಲ ಅಂತ ಆಪ್ಷನ್ ತೋರಿಸುತ್ತೆ. ಒಂದು ವೇಳೆ ನೀವು ತುಂಬಿಲ್ಲ ಅಂದರೆ ಯಾವುದು ತುಂಬಿಲ್ಲ ಅಂತ ನೀವು ಆ ಪಾಯಿಂಟಿಗೆ ಹೋಗಿಬಿಟ್ಟು ಮತ್ತೆ ಫಿಲಪ್ ಮಾಡಿಕೊಂಡು ಸೇವ್ ಮಾಡಬೇಕಾಗುತ್ತೆ. ನೋಡಿ, ವಿಭಾಗ 1 ಮಾತ್ರ ನಾನು ತುಂಬಿದ್ದೀನಿ, ಅದಕ್ಕೆ ತುಂಬಿದೆ ಅಂತ ಬರ್ತಾ ಇದೆ. ಉಳಿದೆಲ್ಲ ಮಾಹಿತಿ ತುಂಬಿಲ್ಲ. ಸೊ ನಿಮಗೆ ನೀವು ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದು ವಿಭಾಗಕ್ಕೂ ಇದೇ ರೀತಿ ತುಂಬಿದೆ 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 ಅಂತ ಬಂದಿರಬೇಕು. ನಂತರ ಈ ದೃಢೀಕರಣವನ್ನು ಓದ್ಕೊಳ್ಳಿ ಒಂದು ಸಲ. ನಂತರ ಕೆಳಗಡೆ ಕಾಣುತ್ತಿರುವಂತಹ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮಾಹಿತಿ ಫೈನಲಿ ಸಬ್ಮಿಟ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಅಂತ ಕೊಡಿ. ಆಗ ನಿಮ್ಮ ಮಾಹಿತಿ ಸಲ್ಲಿಕೆ ಆಗುತ್ತೆ. ಇದೆಲ್ಲ ಆದ ನಂತರ ಇಲ್ಲಿ 4ನೇ ಆಪ್ಷನ್ ಏನಿದೆಯಲ್ಲ ಪ್ರಮಾಣ ಪತ್ರ ಅಂತೇಳಿ, ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿದಾಗ SDMC ಸಮೀಕ್ಷೆ 2024-25 ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಮಾಣ ಪತ್ರ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಸೊ ನಾನಿಲ್ಲಿ ಎಲ್ಲ ಆಪ್ಷನ್ ಇನ್ನೂ ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟಿಲ್ಲ, ಹಾಗಾಗಿ ಪ್ರಮಾಣ ಪತ್ರ ಕಂಡು ಬಂದಿಲ್ಲ ಅಂತಿದೆ. ಆದರೆ ನೀವು ಎಲ್ಲವನ್ನು ಫಿಲಪ್ ಮಾಡಿಬಿಟ್ಟು ನೋಡಿದಾಗ ಇಲ್ಲಿ ಮುಚ್ಚಿ ಅಂತಿರೋದರಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಆಗ ಡೌನ್ಲೋಡ್ ಮಾಡಿಕೊಂಡು PDF ರೂಪದಲ್ಲಿ ನೀವು ಇಟ್ಕೊಳ್ಬಹುದಾಗಿದೆ. ಸೊ ಈ ರೀತಿಯ ಪ್ರಮಾಣ ಪತ್ರ ನಿಮ್ಮ ಶಾಲೆಗೂ ಕೂಡ ಬರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಏನಂದರೆ ಪ್ರತಿಯೊಂದು ಪಾಯಿಂಟನ್ನು ನಾವು ಓದ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ಟು ಹಾಕೋದಿದೆ. ತುಂಬ ಡೀಪ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕರಾಗಿ ಮಾಹಿತಿಯನ್ನು ತುಂಬ್ತಾ ಹೋಗಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಒಂದು ವೇಳೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ತೊಂದರೆ ಇದ್ದರೆ ಕಮೆಂಟ್ಸ್ ಮಾಡಿ. ಹೀಗೆ ಚಾನಲನ್ನು ವೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.